ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸಂಸ್ಕೃತಿ ಪ್ರತಿಬಿಂಬಿಸುವ ಸುಗ್ಗಿ ಉತ್ಸವ, ಮಕ್ಕಳಿಂದ ವಿವಿಧ ಅಲಂಕಾರ ವೇಷಭೂಷಣ. ಮಸ್ಕಿ ತಾಲೂಕಿನ ಹಾಲಪುರದ ದಿ ಬೆಸ್ಟ್ ಪಬ್ಲಿಕ್ ಶಾಲೆಯಲ್ಲಿ ವಿನೂತನ ವಿಶಿಷ್ಟಪೂರ್ಣ ಸುಗ್ಗಿ ಉತ್ಸವ ಕಾರ್ಯಕ್ರಮ ತೋರಣಗಳಿಂದ ಹೂ ಅಲಂಕಾರಗಳಿಂದ ಶಾಲೆ ಕಂಗೊಳಿಸುತ್ತಿತ್ತು. ಕಾರ್ಯಕ್ರಮದ ಪೂಜೆಯನ್ನ ಬಸವರಾಜ ಸ್ವಾಮಿ ನೆರವೇರಿಸಿದರು. ಉದ್ಘಾಟನೆಯನ್ನ ಶ್ರೀ ದಂಡಗುಂಡಪ್ಪ ತಾತ ಜಂಗಮರಹಳ್ಳಿ ಅವರಿಂದ ನಡೆಯಿತು. ನಂತರ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಮುಖ್ಯ ಗುರು ರವಿಕುಮಾರ್ ತೋರಣದಿನಿ ಮಾತನಾಡುತ್ತಾ, ನಮ್ಮ ದೇಶದ ಸಂಸ್ಕೃತಿ, ಸಂಸ್ಕಾರ, ಸಂಪ್ರದಾಯ ಇಡೀ ವಿಶ್ವವೇ ಮೆಚ್ಚುವಂಥದ್ದು. ಭಾರತ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ದೇಶ. ಅನೇಕ ಆಚಾರ ವಿಚಾರ ಕಾಣುತ್ತೇವೆ. ಇಂದು ಆಧುನಿಕ ಜೀವನ ಶೈಲಿ ಭರಾಟೆಯಲ್ಲಿ ಗ್ರಾಮೀಣ ಬದುಕಿನ ಸೊಗಡು ಮಾಯವಾಗುತ್ತಿದ್ದು, ಮೊಬೈಲ್, ಟಿವಿ ಇವುಗಳೇ ನಮ್ಮ ಪರಂಪರೆಗೆ ಮಾರಕವಾಗುತ್ತಿದ್ದು, ಅದಕ್ಕೆ ಇಂದಿನ ಯುವ ಪೀಳಿಗೆ ನಮ್ಮ ಗತ ವೈಭವ ಸಾರುವ ಪರಂಪರೆಯನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷದಿಂದ ಸುಗ್ಗಿ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಮುಖ್ಯ ಗುರು ರವಿಕುಮಾರ್ ತೋರಣದಿನ್ನಿ ಹೇಳಿದರು. ಈ ಸಂದರ್ಭದಲ್ಲಿ ಶಾಲೆಯ ಉಪಾಧ್ಯಕ್ಷರಾದ ಕೆ ಶೇಖರಪ್ಪ, ಕಾರ್ಯದರ್ಶಿ ಸಿದ್ದು, ಗ್ರಾಮದ ಮುಖಂಡರು, ಪಾಲಕ ಪೋಷಕರು, ಶಿಕ್ಷಕರಾದ ಕೃಷ್ಣಕುಮಾರ್, ಕುಪ್ಪಣ್ಣ, ದೇವೇಂದ್ರ ಕುಮಾರ್, ಶಿಕ್ಷಕಿಯರು ಇದ್ದರು. ಕಾರ್ಯಕ್ರಮ ನಂತರ ಮಕ್ಕಳಿಂದ ವಿವಿಧ ವೇಷಭೂಷಣಗಳೊಂದಿಗೆ ನೃತ್ಯ, ಡೊಳ್ಳು, ಗಾಯನ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಮೂಡಿಬಂದವು. जय नमः पार्वते शिव हर हर महादेव. ಹಳ್ಳಿ ಸೊಗಡಿನ ಮಾತಾ ಕಿ. ನನ್ನ ಹೆಸರು ರವಿಕುಮಾರ್ ಅಂತೇಳಿ, ದಿ ಬೆಸ್ಟ್ ಪಬ್ಲಿಕ್ ವಿದ್ಯಾಸಂಸ್ಥೆಯ ಪ್ರೌಢ ವಿಭಾಗದ ಮುಖ್ಯ ಗುರುಗಳು. ಸೊ ಈ ದಿನ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸುಗ್ಗಿ ಸಂಭ್ರಮ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ಉದ್ದೇಶ, ಇಂದಿನ ಆಧುನಿಕ ದಿನಮಾನಗಳಲ್ಲಿ ಮಕ್ಕಳಲ್ಲಿ ಸಂಸ್ಕೃತಿ ಅಂದರೆ ಏನು, ನಮ್ಮ ದೇಶದ ಹಿನ್ನೆಲೆ ಏನು, ನಮ್ಮ ದೇಶದ ಹಬ್ಬ ಆಚರಣೆಗಳ ಮಹತ್ವ ಏನೆಂಬುದು ಇಂದಿನ ಮೊಬೈಲ್ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ಆ ಒಂದು ಮಾಹಿತಿ ಕೊರತೆ ಇರುವುದರಿಂದ ಸೊ ಶಾಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಮಕ್ಕಳಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನು ಮತ್ತು ಅದರ ಮಹತ್ವವನ್ನು ಸಾರ್ತಕ್ಕಂಥ ಒಂದು ಕೆಲಸವನ್ನು ಈ ದಿನ ನಾವು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಸೊ ಬಹಳಷ್ಟು ಸಂತೋಷವಾಯಿತು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ. कर